ಆಕಾಶದ ಮೇಲೆ ನಿರಂತರ ಸ್ಥಾನದಲ್ಲಿ ಲೋಕವನ್ನು ಹೊದ್ದದ ಶಿವನಿಲಯವು ಏಕಾಂತವಾಸದೊಳಗೆ ಕೇಶ್ವರನ ಪೂಜೆ ಓಂಕಾರ ಮಂತ್ರದಲ್ಲಿ ಗೌಪ್ಯ ಗೌಪ್ಯಂ ಗೌಪ್ಯ ಗೌಪ್ಯಂ. ಶ್ರೀ ಗುರು ಬಸವಲಿಂಗ ರೂಪಾಯ ನಮಃ ಶಿವಾಯ. ಶರಣು ಶರಣಾರ್ಥಿಗಳು. ಎದೆಯ ಬಳಿ ಜೋಡಿಸಿದ ಕೈಗಳು, ಚೇತನವಲ್ಲದ ಬೇರೆ ಯಾವ ತರಂಗಗಳು ನನ್ನ ಹೃದಯವನ್ನು ಪ್ರವೇಶಿಸದಿರಲಿ ಅನ್ನೋದನ್ನು ಈ ಶರಣು ಮುದ್ರೆ ತಿಳಿಸುತ್ತೆ. ಎಲ್ಲರಿಗೂ ಆಧಾರವಾಗಿರುವ ಚೇತನವನ್ನು ಒಪ್ಪಿ ವಿಧೇಯವಾಗಿರುವ ತಲೆ ಬಾಗುತ್ತದೆ. ಬಾಗಿದ ತಲೆ ಮುಗಿದ ಕೈಯಾಗಿರಿಸು. ಇದು ಬಸವೇಶ ನಮಗಿತ್ತ ಧರ್ಮ ಸಂಸ್ಕೃತಿ. ಈ ಸಂಸ್ಕೃತಿಗೆ ಕೊಂಡಿಯಾಗಿರುವ ನಾವುಗಳು ಒಬ್ಬರನ್ನೊಬ್ಬರು ಭೇಟಿಯಾದಾಗ ಒಂದು ಕ್ಷಣ ನಿಂತು ತಲೆ ಬಾಗಿ ಕೈ ಮುಗಿದು ಶರಣು ಹೇಳಿ ಮುಂದೆ ಸಾಗಿದರೆ ಅದರಿಂದ ನಮ್ಮಲ್ಲಿ ಧರ್ಮ ಸಂಪಾದನೆಯಾಗುತ್ತದೆ. ದುಡಿದು ಹಣ ಗಳಿಸಬಹುದು, ಸ್ನೇಹದಿಂದ ಬಂಧು ಬಳಗವನ್ನು ಗಳಿಸಬಹುದು, ಓದಿ ವಿದ್ಯೆಯನ್ನು ಗಳಿಸಬಹುದು. ಧರ್ಮ ಸಂಪಾದನೆ ಮಾಡೋದಕ್ಕೆ ಒಂದು ಶರಣು ಸಂಸ್ಕೃತಿ ಸಾಕು. ಬನ್ನಿ, ಆರೋಗ್ಯ ಮತ್ತು ಆಧ್ಯಾತ್ಮ ಮಾಲಿಕೆಯಡಿಯಲ್ಲಿ ಜೀವನ ಶೈಲಿ ಬದಲಾವಣೆ ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಬಲ್ಲದು. ಈ ಕುರಿತಂತೆ ಅನೇಕ ಸಂಚಿಕೆಗಳಲ್ಲಿ ನೀವು ಹಲವಾರು ಸಂಗತಿಗಳ ಮೇಲೆ ಚರ್ಚೆ ಮಾಡಿದ್ದೀರಾ, ಭಾಗವಹಿಸಿದ್ದೀರಾ. ನಿಮ್ಮ ಮನಸ್ಸಿನ ಬಹುತೇಕ ಸಮಸ್ಯೆಗಳಿಗೆ, ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತಾ ಬಂದಿದ್ದೇನೆ ಅಂತ ಅಂದ್ಕೊಂಡಿದ್ದೇನೆ. ಈ ದಿನ ಏನು ಸಮಸ್ಯೆ ಇಲ್ಲ ಅಂದರೂ ಕೂಡ ಆ ದಿನದ ದಣಿವನ್ನು ಆವತ್ತೇ ಹೊರಹಾಕುವ ಮೂಲಕ ಯಾವುದೇ ದೋಷಗಳು ನಮ್ಮ ಶರೀರದೊಳಗೆ ಪ್ರವೇಶ ಮಾಡದಿರುವಂತೆ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಕೆಲವು ಉಪಾಯಗಳನ್ನು ಹೇಳ್ಕೊಡ್ತೇನೆ. ನೋಡಿ, ಮನೆಯಲ್ಲಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇರುತ್ತೆ ಮತ್ತು ವಿದ್ಯುತ್ತನ್ನು ಬಳಸಿ ಕೆಲಸ ಮಾಡುವಂತಹ ಉಪಕರಣಗಳು ಇರ್ತವೆ. ಆ ಬೆಲೆ ಬಾಳುವ ಉಪಕರಣಗಳ ರಕ್ಷಣೆಗೋಸ್ಕರ ಉಪಕರಣದಲ್ಲೂ ಒಂದು ಫ್ಯೂಸ್ ಇರುತ್ತೆ. ಹಾಗೆ ಇಡೀ ಎಲೆಕ್ಟ್ರಿಕ್ ಸರ್ಕ್ಯೂಟ್ಗೂ ಕೂಡ ಮನೆಯಲ್ಲಿ ಒಂದು ಫ್ಯೂಸ್ ಬೋರ್ಡ್ ಅಂತ ಇರುತ್ತೆ. ವೋಲ್ಟೇಜ್ನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ನಮ್ಮ ಬೆಲೆ ಬಾಳುವ ಉಪಕರಣಗಳ ರಕ್ಷಣೆಗೋಸ್ಕರ ಫ್ಯೂಸ್ ಆಫ್ ಮಾಡ್ಕೊಂಡು ಸರ್ಕ್ಯೂಟ್ ಓಪನ್ ಆಗತ್ತೆ, ಸಂಬಂಧವನ್ನು ಕಡಿದುಕೊಳ್ತದೆ. ಹೌದಾ? ಅಂಥ ಸಮಯದಲ್ಲಿ ನಾವು ಉಪಕರಣಗಳನ್ನು ರಿಪೇರಿಗೆ ತಗೊಂಡೋಗ್ಬಿಡ್ತೀವಾ? ಇಲ್ಲ ತಾನೆ. ಫ್ಯೂಸ್ ನೋಡಿಬಿಟ್ಟು ಅದನ್ನು ಮತ್ತೆ ಜೋಡಿಸಿ ಕೆಲಸ ಶುರು ಮಾಡಿಬಿಡ್ತೀವಿ. ಉಪಕರಣಕ್ಕೆ ಏನೂ ಆಗಿರೋದಿಲ್ಲ. ಈ ಜ್ಞಾನ, ಈ ಭೌತ ವಿಜ್ಞಾನ ನಮಗೆ ಕರಾರುವಕ್ಕಾಗಿ ಹೇಳ್ಕೊಡತ್ತೆ. ಆದರೆ ಈ ಜೈವಿಕ ಯಂತ್ರವಾಗಿರುವ ಈ ಶರೀರದಲ್ಲಿ ಮಿದುಳು, ಹೃದಯ, ಮೂತ್ರಕೋಶಗಳು, ಯಕೃತ್ತು, ಕರುಳು ಒಂದೇ ಎರಡೇ ಇಷ್ಟೊಂದು ಬೆಲೆ ಬಾಳುವಂತಹ ಉಪಕರಣಗಳು ಇದ್ದಾವೆ. ಇವುಗಳ ರಕ್ಷಣೆಗೋಸ್ಕರ ಇಲ್ಲಿ ಏನಾದರೂ ಫ್ಯೂಸ್ ವ್ಯವಸ್ಥೆ ಇದೆಯಾ ಅಂತ ನಾವು ಯಾವತ್ತಾದರೂ ಯೋಚನೆ ಮಾಡಿದ್ದೀವ? ಮಾಡಬೇಕು ತಾನೆ. ನೀವೇನಾದ್ರು ಸಮಸ್ಯೆ ಅಂತ ಅಂದ್ಕೊಂಡು
ಡಾಕ್ಟ್ರ್ ಹತ್ರ ಹೋದಾಗ ಸರಿ ನೋಡ್ತೀನಿ, ಎಲ್ಲಾದರೂ ಫ್ಯೂಸ್ ಆಫ್ ಆಗಿದೆಯಾ ನೋಡ್ತೀನಿ, ಸರಿ ಮಾಡಿಕೊಡ್ತೀನಿ, ನಿಮಗೇನೂ ಔಷಧಿ ಬೇಕಾಗಲಿಕ್ಕಿಲ್ಲ ಅಂತ ಯಾರಾದರೂ ಡಾಕ್ಟ್ರು ನಿಮ್ಮ ಜೊತೆ ಮಾತಾಡಿದ್ದುಂಟಾ? ಬಹಳ ಅಪರೂಪ ಅಲ್ವಾ? ಯಾಕೆ ಅಂತಂದರೆ ಅವ್ರ ಸಿಲೆಬಸ್ಸಲ್ಲಿ ಅದನ್ನು ಹೇಳ್ಕೊಟ್ಟಿಲ್ಲ. ಹೇಳ್ಕೊಟ್ಟಿದ್ರೂ ಕೂಡ ಅದ್ರ ಮೇಲೆ ಒತ್ತು ಕೊಟ್ಟಿಲ್ಲ. ಯಾಕೆಂದರೆ ಇದಕ್ಕೆ ಖರ್ಚು ವೆಚ್ಚ ಬೇಕಾಗಲ್ಲ ನೋಡಿ, ದುಬಾರಿ ಅಲ್ಲ ಇದು, ಏನು ಖರ್ಚಿಲ್ಲದೆ ಬರೀ ಮಾತುಕತೆಯಿಂದ ಮುಗಿದೋಗುವಂತಹ ವಿಜ್ಞಾನ ಇದು. ಯಾವುದಕ್ಕೆ ಖರ್ಚಿಲ್ವೋ, ಯಾವುದು ಸುಲಭವಾಗಿ ಬಹಳ ಗಂಭೀರವಾದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತೋ ಅಂಥದ್ದನ್ನು ನಮ್ಮ ಸಮಾಜ ಯಾವತ್ತೂ ಪ್ರಚಾರ ಮಾಡೋದಿಲ್ಲ. ವೈದ್ಯರು ಅದನ್ನು ಪ್ರಾಕ್ಟೀಸ್ ಮಾಡೋದಿಲ್ಲ. ಯಾಕೆ ಅಂತಂದರೆ ಒಂದು ಸಲ ಆ ವಿದ್ಯೆನ ತಿಳ್ಕೊಂಡ್ಮೇಲೆ ಆ ರೋಗಿ ಸ್ವತಂತ್ರ ಆಗ್ತಾನೆ. ಆರೋಗ್ಯ ಕುರಿತ ಸ್ವಾತಂತ್ರ್ಯ ಸಿಕ್ಕತ್ತೆ ಅವನಿಗೆ. ಆ ಸ್ವಾತಂತ್ರ್ಯವನ್ನು ಕೊಡೋದಕ್ಕೆ ಮನಸ್ಸು ಮಾಡಬೇಕು ನಮ್ಮ ವೈದ್ಯರು. ಆರೋಗ್ಯ ಸ್ವಾತಂತ್ರ್ಯ ಪ್ರತಿಯೊಬ್ಬನ ಹಕ್ಕು. ಈಶ್ವರನಿಗೆ ಭಯಪಟ್ಟಾದರೂ ನಾವು ಇದನ್ನು ಪಾಲಿಸಬೇಕು. ಯಾಕಂದರೆ ಈಶ್ವರನಿಂದ ಬಂದ ಬಳುವಳಿ ಇದು ಆರೋಗ್ಯ ಅನ್ನೋದು. ಔಷಧಿಯಿಂದ ಸಿಕ್ಕಲ್ಲ. ಔಷಧಿಯಿಂದ ರೋಗವಾಸಿಯಾಗತ್ತೆ, ಸುಸ್ತು ಇರುತ್ತೆ. ಆರೋಗ್ಯದ ಲಕ್ಷಣ ಶಕ್ತಿ. ಔಷಧಿ ತಗೊಂಡ್ರೆ ಶಕ್ತಿ ಇರಲ್ಲ, ರೋಗವಾಸಿ ಆದಮೇಲೆ ಸುಸ್ತು ಅಂತ ಇರುತ್ತೆ. ಗೊತ್ತಾ? ಆರೋಗ್ಯ ನಿಯಮ ಪಾಲಿಸೋದ್ರಿಂದ ರೋಗನೂ ವಾಸಿಯಾಗತ್ತೆ, ಸುಸ್ತು ಆಗಲ್ಲ, ಶಕ್ತಿನೂ ಇರುತ್ತೆ ಅಂತ. ಅಂತಹ ಆರೋಗ್ಯ ನಿಯಮಗಳಲ್ಲಿ ನಮ್ಮ ಜನ ಜಾಗೃತ ಆಗಬೇಕು. ನಾವು ವೈದ್ಯರಾಗಿರ್ಲಿಕ್ಕಿಲ್ಲ, ಆದರೆ ನಮಗೆ ನಾವು ವೈದ್ಯರಾಗಬಹುದಾ? ಹಾಂ, ಆ ವಿದ್ಯೆನ ನಾನು ನಿಮಗೆ ಇವತ್ತು ಅದರ ಮೇಲೆ ಸ್ವಲ್ಪ ಬೆಳಕು ಚೆಲ್ತಾ ಇದ್ದೇನೆ, ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ನಿಮಗೆ ಈ ವಿಷಯದಲ್ಲಿ ಒಲವು ಹುಟ್ಟಿತು ಅಂತಂದರೆ ನೀವು ಆ ಕುರಿತ ಚಿಂತನೆಗೆ ಶುರು ಮಾಡ್ತೀರಾ. ನನ್ನನ್ನು ನೀವು ಸಂಪರ್ಕಿಸಬಹುದು, ಹೆಚ್ಚಿನ ತರಬೇತಿ ತಗೊಳ್ಬಹುದು. ಹೌದಾ? ಸರಿ. ಈ ಒಳ ಅಂಗಾಂಗಗಳ ರಕ್ಷಣೆಗೆ ಇಲ್ಲಿ ನಾನು ಮಾಡೋ ವ್ಯವಹಾರದಲ್ಲಿ ಉದ್ವೇಗ, ಆವೇಗ, ಸಿಟ್ಟು ಅಥವಾ ಅತಿ ಪ್ರೀತಿ, ಅತ್ಯಂತ ಕಷ್ಟ ಸಮಯ ಇಲ್ಲ ಅತ್ಯಂತ ಸುಖದ ಕ್ಷಣಗಳು, ಏನೋ ಒತ್ತಡ, ಅನಿರೀಕ್ಷಿತವಾದ ಸುದ್ದಿಗಳು, ಇವೆಲ್ಲ ವೋಲ್ಟೇಜ್ ಫ್ಲಕ್ಚುವೇಷನ್ ಇದ್ದಂಗೆ. ಇಂಥ ಸಮಯದಲ್ಲಿ ನಮ್ಮ ಒಳ ಅಂಗಗಳನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಈ ಪ್ರಕೃತಿ ನಮ್ಮ ದೇಹದಲ್ಲಿಯೇ ಒಂದು ಫ್ಯೂಸ್ ಬೋರ್ಡ್ ಮಾಡ್ಕೊಂಡಿದೆ. ಅದೇ ನಮ್ಮ ಅಂಗೈ. ನಮ್ಮ ಅಂಗೈನಲ್ಲಿಯೇ ಎಲ್ಲ ಅಂಗಾಂಗಗಳ ನರಕೊಣೆಗಳಿದ್ದಾವೆ ಅಂತ. ಈ ಆರೋಗ್ಯ ಪ್ರಭೆ ಪುಸ್ತಕಿನಲ್ಲಿ ನಾನು ಆ ಕುರಿತ ವಿಚಾರ ತಿಳಿಸಿದ್ದೇನೆ. ಇಲ್ಲಿ ನಮ್ಮ ಅಂಗೈ ಸಚಿತ್ರವಾಗಿದೆ. ಈ ಪುಸ್ತಿಕೆಯಲ್ಲಿ ಚಿತ್ರಗಳ ರೂಪಕವಿದೆ. ಅದನ್ನು ನೀವು ಸವಿವರವಾಗಿ ನೋಡಬಹುದು. ಈಗ ನೋಡಿ, ನಿಮ್ಮ ಅಂಗೈ, ಈ ಹೆಬ್ಬೆರಳನ್ನು ಇಲ್ಲಿ ತಂದು ಇರಿಸೋದಾದರೆ ಚಿತ್ರದಲ್ಲಿ ನಿಮಗೆ ನೋಡೋಕ್ಕೆ ಸಿಕ್ಕತ್ತೆ. ಇದರ ಪ್ರೊಜೆಕ್ಷನನ್ನು ಇಲ್ಲಿ ತಂದಿಡೋದಾದರೆ ಇದು ಒಂದು ಮನುಷ್ಯನ ಥರ ಕಾಣುತ್ತೆ ಅಥವಾ ಒಂದು ಪ್ರಾಣಿ ಥರ ಕಾಣುತ್ತೆ. ಹೀಗೆ ಇಲ್ಲಿ ತಲೆ, ನಿಮ್ಮ ಹೆಬ್ಬೆರಳು ಇಲ್ಲಿದೆ ಅಂದ್ಕೊಳ್ಳಿ, ಇದು ನಿಮ್ಮ ತಲೆ. ಇವೆರಡು ನಿಮ್ಮ ಕಾಲುಗಳು, ಇವೆರಡು ನಿಮ್ಮ ಕೈಗಳು. ಇದನ್ನು ಹೀಗೇನು ಹಿಡ್ಕೋಬೋದು, ಒಂದು ಪ್ರಾಣಿ ಥರ ಕಾಣಲ್ವಾ? ಇವೆರಡು ಕಾಲುಗಳು, ಇವೆರಡು ಕೈಗಳು, ಇದು ತಲೆ. ತಲೆ ನೋವು ಬಂತು, ತಲೆ ಸುತ್ತು ಅಥವಾ
ಜ್ವರ ನೆತ್ತಿಗೇರ್ತಾ ಇದೆ ಅಂತ ಭಯ ಇದೆ, ಕುತ್ತಿಗೆ ನೋವು, ಪೆಡಸುತನ, ತುಂಬ ಸ್ಟ್ರೆಸ್ ಇದೆ, ಆ ಎಲ್ಲ ತುಂಬನೇ ಬೇಡವಾದ ಆಲೋಚನೆಗಳು ನಿಮ್ಮನ್ನು ಪೀಡಿಸ್ತಾ ಇದ್ದಾವೆ, ನಿದ್ರೆ ಬರ್ತಾ ಇಲ್ಲ, ಈ ಎಲ್ಲ ಸಮಯದಲ್ಲೂ ನೀವು ಈ ಒಂದು ಹೆಬ್ಬೆರಳಿನಲ್ಲಿಯೇ ಉಪಚಾರವನ್ನು ತಗೊಳ್ಬಹುದು ಅಂತ. ಅದಕ್ಕೆ ಇಲ್ಲಿ ಕೆಲವು ಉಪಕರಣಗಳಿದ್ದಾವೆ. ಇದನ್ನು ಥಂಬ್ ಅಂತ ಕರಿತೀವಿ. ಇದು ರಿಂಗ್ ಅಂತ. ಯಾವ ಥರ ಈಗ ಗದ್ದೆನಲ್ಲಿ ಕಸ ತೆಗಿಬೇಕು ಅಂತಂದರೆ ನೀವು ಕೈನಿಂದಲೂ ತೆಗಿಬಹುದು. ಹಾಗೆಯೇ ಕೆಲವು ಉಪಕರಣ ಬಳಸಿದರೆ ನೀವು ಸುಲಭವಾಗಿ ಕಸ ತೆಗಿತೀರ. ಹಾಗೆಯೇ ಈ ಸಣ್ಣ ಸಣ್ಣ ಉಪಕರಣಗಳ ಮೂಲಕ ನಿಮ್ಮ ನರ ವ್ಯವಸ್ಥೆಯನ್ನು ಪುನಃ ಕೆಲಸ ಮಾಡೋ ಹಾಗೆ ಮಾಡಿ ಒಳ ಅಂಗಾಂಗಗಳು ಸಕ್ಷಮ ಆಗೋ ಹಾಗೆ ನೋಡ್ಕೋಬಹುದು. ಈಗ ತಲೆನೋವು ಬಂದಿದೆ ಅಂದರೆ ತಲೆಗೆ ಸಂಬಂಧಿಸಿರೋ ಫ್ಯೂಸ್ ಆಫ್ ಆಗಿ ಕೂತಿದೆ ಅಂತ ಅರ್ಥ. ಈಗೇನು ಮಾಡೋದು? ಈ ರಿಂಗ್ನ ತಗೊಂಡ್ಬಿಟ್ಟು ಹೆಬ್ಬೆರಳಿಗೆ ಹೀಗೆ ಹಾಕಿಬಿಟ್ಟು ಹೀಗೆ ಮೇಲೆ ಕೆಳಗೆ ಈ ಹೆಬ್ಬೆರಳಿನ ಈ ಮಧ್ಯದ ಗಂಟಿದೆಯಲ್ಲ, ಈ ಗಂಟಿನಿಂದ ಮೇಲೆ ಹೀಗೆ ಮಾಡ್ತಾ ಇದ್ರೆ ಒಂದು 20-30 ಬಾರಿ ಮಾಡಿದರೆ ತಲೆನೋವು ವಾಸಿ ಆಗಿಬಿಡುತ್ತೆ. ಇಲ್ಲಿ ಕೆಳಗೆ ಕುತ್ತಿಗೆ ನೋವಿಗೆ ಸಂಬಂಧಿಸಿದ ಹಾಗೆ ಈ ಹೆಬ್ಬೆರಳಿನ ಮಧ್ಯದ ಗಂಟಿನಿಂದ ಹೀಗೆ ಕೆಳಗೆ ಈ ಥರ ಹೀಗೆ ಮಾಡಿಬಿಟ್ರೆ ಕುತ್ತಿಗೆ ನೋವು ಕಡಿಮೆ ಆಗುತ್ತೆ. ಇದು ಕುತ್ತಿಗೆಯ ಹಿಂಬದಿ, ಕುತ್ತಿಗೆಯ ಬಲಬದಿ, ಎಡಬದಿ, ಮುಂಬದಿ. ಹಾಗೆಯೇ ತಲೆ ಮುಂದೆ ನೋಯ್ತಾ ಇದೆಯೋ ಹಿಂದೆ ನೋಯ್ತಾ ಇದೆಯೋ, ಬಲಕ್ಕೋ ಎಡಕ್ಕೋ ಅನ್ನೋದನ್ನು ಅವಲಂಬಿಸಿ ನೀವು ಸ್ವಲ್ಪ ಪ್ರೆಷರ್ ಹಾಕಿಬಿಟ್ಟು ಆಡಿಸ್ಕೋಬೇಕು ರಿಂಗ್ನ. ಇಲ್ಲ ಅಂತಂದರೆ ಈ ಥಂಬ್ನ ಬಳಸಿಬಿಟ್ಟು ನಿಮಗೆ ಬಲ ತಲೆ ನೋಯ್ತಾ ಇದ್ದರೆ ಈ ಬಲಗಡೆಗೆ ಹೀಗೆ ಪ್ರೆಸ್ ಮಾಡೋದ್ರಿಂದ ಒಂದು ಅರ್ಧ ನಿಮಿಷ, ಬಹಳ ಅಂದರೆ 1 ನಿಮಿಷದಲ್ಲಿ ವಾಸಿ ಆಗಿಬಿಡುತ್ತೆ. ಯಾರು ಆರೋಗ್ಯ ನಿಯಮ ಪಾಲಿಸ್ತಾ ಇದ್ದಾರೆ ಮತ್ತು ಯಾವುದೇ ದುಶ್ಚಟಗಳಿಲ್ಲ ಅವ್ರಿಗೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ನು ದುಶ್ಚಟಗಳಿಗೆ ಬಲಿಯಾದವರು, ತುಂಬ ವಯಸ್ಸಾದವರು, ಆರೋಗ್ಯ ನಿಯಮಗಳ ಬಗ್ಗೆ ಅಸಡ್ಡೆ ಇರುವವರಿಗೆ ನರಗಳು ಸ್ವಲ್ಪ ದುರ್ಬಲ ಆಗಿರ್ತವೆ. ಆವಾಗ ಅವರಿಗೆ ಕೆಲಸ ಕೊಡುತ್ತೆ. ಈಗ ಮನುಷ್ಯ ಸಾಯ್ತಾ ಇದ್ದಾನೆ ಅಂದರೂ ಕೂಡ ಒಂದು 30% ರಿಲ್ಯಾಕ್ಸ್ ಮಾಡಿ ಅವನನ್ನು ಸಾಯೋ ಹಾಗೆ ಮಾಡುತ್ತೆ. ಆ ನೋವನ್ನು ಪ್ರತಿಶತ 30ರಷ್ಟಾದರೂ ನೋವು ಕಡಿಮೆ ಮಾಡಿ ಅವನು ಸುಖಪೂರ್ವಕವಾಗಿ ಸಾಯೋ ಹಾಗೆ ಇದು ನೋಡ್ಕೊಳ್ಳುತ್ತೆ. ಇಷ್ಟು ಗ್ಯಾರಂಟಿ ಇದು ನಮಗೆ ಕೊಡುತ್ತೆ. ಸರಿನಾ? ಹಾಗೆಯೇ ನಾವು ನಿಂತು ಕೆಲಸ ಮಾಡ್ತಾಯಿದ್ದೀವಿ, ತುಂಬ ಓಡಾಡ್ತಾ ಇದ್ದೀವಿ, ನಮಗೆ ಆಯಾಸ ಆಗಿದೆ, ಕಾಲುಗಳು ನೋಯ್ತಾ ಇದೆ ಅಂತಂದಾಗ ಈ ರಿಂಗ್ ತಗೊಂಡ್ಬಿಟ್ಟು ಈ ಮಧ್ಯದ 2 ಬೆರಳುಗಳಿಗೆ ಹೀಗೆ ಆಡಿಸ್ಕೊಳ್ಳೋದು. 1 2 ಹೀಗೆ ಆಡಿಸೋದ್ರಿಂದ ಏನಾಗತ್ತಂತಂದರೆ ನಿಮ್ಮ ಕಾಲು ನೋವು ವಾಸಿಯಾಗತ್ತೆ. ಇದು ಕಾಲು ಅಂದರೆ ಇದು ತೊಡೆ ಭಾಗ, ಇದು ಮಂಡಿ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಮೀನಖಂಡಗಳು, ಇದು ನಿಮ್ಮ ಕಣಕಾಲು ಆ್ಯಂಕಲ್ ಜಾಯಿಂಟ್, ಇದು ಪಾದ, ಇಲ್ಲಿ ಹಿಮ್ಮಡಿ ಬರುತ್ತೆ, ಇಲ್ಲೆಲ್ಲ ಬೆರಳುಗಳು ಬರ್ತದೆ. ಈ ಪುಸ್ತಿಕೆಯಲ್ಲಿ ಇದನ್ನು ವಿವರವಾಗಿ ನೀವು ಸಚಿತ್ರವಾಗಿ ನೋಡಬಹುದು. ಆಟ ಆಡುವಾಗ ಯಾವುದೋ ಒಂದು ಬೆರಳಿಗೆ ಗಾಯ ಆಯಿತು ಅಂತ ಅಂದ್ಕೊಳ್ಳಿ. ಮಗು ಆಟ ಆಡ್ತಾ ಇದೆ, ಒಂದೇನೋ ಬಾಲ್ ಬೆರಳಿಗೆ ತಾಕಿ ನೋವು ಬಂತು. ಸುಮ್ಮನೆ ಆ ಬೆರಳಿನ ಸ್ಥಾನವನ್ನು ಗುರುತಿಸಿ ನೀವು ಈ ಥಂಬ್ನಿಂದ ಹೀಗೆ ಪ್ರೆಸ್ ಮಾಡಿದರೆ ಸಾಕು, ಮಗು ಮತ್ತೆ ಆಟ ಆಡೋಕ್ಕೆ ಹೋಗ್ಬಿಡತ್ತೆ. ಅಥವಾ ಕಾಲು ಉಳ್ಕತ್ತೆ, ಕೂಡಲೇ ಪರಿಹಾರ ಮಾಡ್ಬೋದು. ಅಕಸ್ಮಾತ್ ಸ್ವಲ್ಪ ಹೆಚ್ಚು ಗಾಯ ಆಯಿತು, ಅದು ನಮ್ಮ ನಿಯಂತ್ರಣದಲ್ಲಿಲ್ಲ ಅಂತಂದಾಗ ಇನ್ನೊಂದು ಉಪಕರಣ ಇದೆ, ತುಂಬ ಸರಳವಾದದ್ದು. ಇದನ್ನು ಸ್ಟಾರ್ ಮ್ಯಾಗ್ನೆಟ್ ಅಂತ ಕರೀತಾರೆ. ಈ ಸ್ಟಾರ್ ಮ್ಯಾಗ್ನೆಟ್
ಈ ಸ್ಟಾರ್ ಮ್ಯಾಗ್ನೆಟ್ನ ತಗೊಂಡು ಮೆಡಿಟೇಪ್ ಅಂತ, ಈ ಮೆಡಿಟೇಪ್ಗೆ ನಾನು ಆ ಸ್ಟಾರ್ ಮ್ಯಾಗ್ನೆಟ್ನ ಅಂಟಿಸಿದ್ದೇನೆ. ಹೀಗೆ ಈ ಸ್ಟಾರ್ ಮ್ಯಾಗ್ನೆಟ್ಗೆ ಮೇಲೆ ವೈಟ್ ಟಿಪ್ ಇರುತ್ತೆ, ಬಿಳಿ ಬಣ್ಣದ್ದು, ಒಂದು ರೀತಿ ಪಿರಮಿಡ್ ಇಫೆಕ್ಟ್ ಬರೋ ಥರ ಅದಕ್ಕೆ ತುದಿ ಇರುತ್ತೆ, ಕೆಳಗಡೆ ಕಪ್ಪು ಚಿಕ್ಕ ಮ್ಯಾಗ್ನೆಟ್ ಇರುತ್ತೆ. ಇದನ್ನು ಹೀಗೆ ಅಂಟಿಸ್ಬೇಕು. ನಿಮಗೆ ಸ್ವಲ್ಪ ತಜ್ಞತೆ ಇದ್ದು ನೀವೆಲ್ಲ ತರಬೇತಿ ತಗೊಂಡ್ರೆ ಸ್ವಲ್ಪ ಹೆಚ್ಚು ವಿಷಯ ಗೊತ್ತಾಗತ್ತೆ. ಏನು ಗೊತ್ತಿಲ್ಲ ಅಂದರೂ ಕೂಡ ಸುಮ್ಮನೆ ತಲೆನೋವು ಬಂತ, ಈ ಗಂಟಿದೆಯಲ್ಲಪ್ಪ ಹೆಬ್ಬೆರಳಿನ ಗಂಟಿಗೆ ಇದನ್ನು ಮಾಲೆ ಥರ 1 2 3 4 5 ಹೀಗೆ ಮಾಡಿಬಿಟ್ಟು ಇದನ್ನ ಹೀಗೆ ಸುತ್ತಬಿಡೋದಷ್ಟೇ. ಸುತ್ತಬಿಟ್ಟು ಒಂದು 10 ಬಾರಿ ಅದುಮ್ಕೊಳ್ಳೋದು. ಅದುಮ್ಕೊಂಡು ಈ ಪಟ್ಟಿನ ಬೇಕಾದರೆ ತೆಗೆದ್ಬಿಡಿ. ಇದು ಪರ್ಪೋರೇಟೆಡ್ ಇರುತ್ತೆ. ಮೆಡಿಟೇಪನ್ನೇ ಬಳಸಬೇಕು ನೀವು, ಯಾಕಂದರೆ ಇದು ಉಸಿರಾಡಿಸುತ್ತೆ, ಇದಕ್ಕೆ ರಂಧ್ರಗಳಿರೋದ್ರಿಂದ ನಿಮಗೆ ಚರ್ಮಕ್ಕೆ ಹಾನಿ ಮಾಡಲ್ಲ. ಬೇರೆ ಥರ ಟೇಪ್ ತಗೊಂಡ್ರೆ ಕಲೆಗಳು ಬೀಳ್ಬೋದು ಅಥವಾ ನಿಮಗೆ ತೊಂದರೆ ಆಗಬಹುದು ಚರ್ಮಕ್ಕೆ. ಇದು ಹೀಗೆ ಕಟ್ಬಿಟ್ಟು ರಾತ್ರಿ ಎಲ್ಲ ಹೀಗೆ ಇರಬೇಕು, ಬೆಳಗ್ಗೆ ತೆಗಿಬೇಕು. ಇದಕ್ಕೆ ಬೆಂಕಿ ನೀರು ತಾಕಿಸ್ಬಾರ್ದು. ಸುಮ್ಮನೆ ಒಂದು 10 ಸತಿ ಹೀಗೆ ಮಾಡಿಬಿಟ್ರೆ ತಲೆನೋವು ಹೋಗ್ಬಿಡುತ್ತೆ. ಕಡಿಮೆ ಇದ್ದರೆ ರಿಂಗ್ನಿಂದಲೇ ವಾಸಿ ಮಾಡ್ಕೋಬೋದು. ಜಾಸ್ತಿ ಇದ್ದಾಗ ಈ ಸ್ಟಾರ್ ಮ್ಯಾಗ್ನೆಟ್ಗಳನ್ನು ನೀವು ಬಳಸಬಹುದು ಅಂತ. ಹಾಗೆಯೇ ನಿಮಗೆ ಮಂಡಿ ನೋವಿದೆ ಅಂತ ಅಂದ್ಕೊಳ್ಳಿ. ಇತ್ತೀಚೆಗೆ ತುಂಬ ಮಂಡಿ ನೋವುಗಳು, ಎಲ್ಲರೂ ಯಾರು ಕೇಳ್ತೀರೋ ಅವರೆಲ್ಲ ಮಂಡಿ ನೋವು ಅಂತ ಹೇಳ್ತಿರ್ತಾರೆ. ಆವಾಗ ಮಂಡಿಗೆ ಸಂಬಂಧಿಸಿದ ಹಾಗೆ ಈ ರಿಂಗ್ನ ನೀವು ಬಳಸ್ಬೋದು. ಹೀಗೆ ಹೌದಾ, ಹೀಗೆ ಬಳಸಿ ಇಲ್ಲಿ ಒಂದು 30-40 ಬಾರಿ ಹೀಗೆ ಆಡಿಸ್ಕೊಂಡು ಬಿಟ್ಟರೆ ಇವೆರಡು ಬೆರಳುಗಳಿಗೆ ಮಂಡಿ ನೋವು ವಾಸಿ ಆಗುತ್ತೆ. ಇನ್ನು ಸ್ವಲ್ಪ ಉಳಿಯಿತು, ಪೂರ್ಣ ವಾಸಿ ಆಗಿಲ್ಲ, 30% ಆಗಿದೆ, 50% ಆಗಿದೆ, ಇನ್ನೂ 50% ಬೇಕು ಅಂದಾಗ ಈ ಹರಳನ್ನು ಈ ಥರ ಅಂಟಿಸ್ಬಿಟ್ಟು ಮೆಡಿಟೇಪ್ಗೆ ಇದನ್ನು ಹೀಗೆ ಸುತ್ತೋದು ಅಷ್ಟೇ. ಈ ಮಂಡಿ ಫ್ಯೂಸ್ ಇರೋ ನರಕೊನೆ ಇರೋ ಜಾಗಿಗೆ ಹೀಗೆ ಸುತ್ತಬಿಟ್ಟು ಒಂದು 10-20 ಸತಿ ಈ ಥರ ಪ್ರೆಸ್ ಮಾಡ್ತಾ ಇದ್ದರೆ ನಿಮ್ಮ ಮಂಡಿ ನೋವು ವಾಸಿ ಆಗುತ್ತೆ. ರಾತ್ರಿ ಹಾಕ್ಕೊಳ್ಳೋದು. ಎಲ್ಲ ಕೆಲಸ ಮುಗಿದ್ಮೇಲೆ ಇನ್ನು ನಾನು ಕೈನ ನೀರಲ್ಲಿ ಹಾಕೋದಿಲ್ಲ ಅಂತನ್ನುವಾಗ ಇದು ಹಾಕ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಡೋದು, ಬೆಳಗ್ಗೆ ಎದ್ದಾಗ ತೆಗಿಯೋದು. ಸರಿನಾ? ಇನ್ನು ನಿಮ್ಮ ಭುಜಗಳ ನೋವಿದೆ ಅಂದಾಗ ಇಲ್ಲಿ ಹಾಕೋಬೇಕು. ಇವೆರಡು ಕೈಗಳ, ಇದು ಬಲಗೈ, ಇದು ಎಡಗೈ. ಭುಜ ನೋವಿದ್ರೆ ಇಲ್ಲಿ, ನಿಮ್ಮ ಮೊಣಕೈ ನೋವಿದ್ರೆ ಈ ಭಾಗ, ರಿಸ್ಟ್ ಕಣಕೈ ನೋವಿದ್ರೆ ಇಲ್ಲಿ ಹಾಕ್ಕೊಳ್ಳಿ. ಕಾಲು ಬೆರಳು ಹೇಗೋ ಹಾಗೆ ಕೈ ಬೆರಳುಗಳು ಕೂಡ ನಮಗೆ ಇಲ್ಲಿ ಸಿಕ್ಕತ್ತೆ. ಈ ಚಿತ್ರದಲ್ಲಿ ನೀವು ನೋಡ್ಬೋದು ಪುಸ್ತಕದಲ್ಲಿ. ಕೈ ಬೆರಳುಗಳು ಸಿಕ್ಕತ್ತೆ. ಆ ಬೆರಳುಗಳು ನೋವಿದ್ರೂ ಕೂಡ ಇಲ್ಲಿ ನೀವು ಸ್ಟಾರ್ ಮ್ಯಾಗ್ನೆಟ್ನ ಪ್ರೆಸ್ ಮಾಡಿ ಅಂಟಿಸ್ಕೊಳ್ಳೋದ್ರಿಂದ ಅದು ಕೂಡ ವಾಸಿ ಆಗುತ್ತೆ. ಆಮೇಲೆ ಇತ್ತೀಚೆಗೆ ಸೊಂಟ ನೋವು, ಸೊಂಟ ನೋವಿರೋರು ಈ ಭಾಗದಲ್ಲಿ ಹರಳುಗಳನ್ನ ಹಾಕೋಬೇಕು. ಹೀಗೆ ಇದನ್ನು ಸ್ಪೈನಲ್ ಕಾರ್ಡ್ ಅಂತ ಕರಿತೀವಿ. ಈ ಭಾಗದಲ್ಲಿ ಪ್ರೆಸ್ ಮಾಡಿದಾಗ ನೋವಿದ್ರೆ ತಳಬೆನ್ನು ಅಂತ ತಿಳ್ಕೋಬೇಕು. ನೋವು ಮಧ್ಯದಲ್ಲಿ ಪ್ರೆಸ್ ಮಾಡಿದಾಗ ನೋವಿದ್ರೆ ಮಧ್ಯ ಬೆನ್ನು ನೋಯ್ತಾ ಇದೆ ಅಂತ ತಿಳ್ಕೋಬೇಕು. ಮೇಲೆ ಪ್ರೆಸ್ ಮಾಡಿದಾಗ ನೋವಿದ್ರೆ ಕತ್ತು ಭಾಗದ ಹಿಂದಿನ ಬೆನ್ಮೂಳೆನಲ್ಲಿ ನೋವಿದೆ ಅಂತ ಅರ್ಥ. ಇಲ್ಲ ಎಲ್ಲಿ ಅಂತ ಗೊತ್ತಿಲ್ಲ, ಇಡೀ ಬೆನ್ನು ನನಗೆ ಬಿಗಿತಾ ಇದೆ ಅಂತಂದರೆ, ಆಯಾಸ ಆಗಿದೆ ಅಂದಾಗ ಸುಮ್ಮನೆ ಇಲ್ಲಿ ಹಾಕಿಬಿಟ್ಟು ಒಂದು 10-20 ಬಾರಿ ಹೀಗೆ ಪ್ರೆಸ್ ಮಾಡಿ ನಿದ್ರೆ ಮಾಡಿ ನಿಮಗೆ ಬೆನ್ನು ನೋವು ವಾಸಿ ಆಗುತ್ತೆ. ಇನ್ನು ಜಾಸ್ತಿ ಇದ್ದರೆ ಮತ್ತೆ ಬೇರೆ ಪಾಯಿಂಟ್ಸ್ ಬರುತ್ತೆ. ಇಲ್ಲಿ ಇದು ಕೂಡ ಬೆನ್ಮೂಳೆಗೆ ಸಂಬಂಧಿಸಿದ್ದು. 1 2 ಇಲ್ಲಿ 1 2 1 2 3 ಹಾಗೆಯೇ 1 2 3 4 ಇದಿಷ್ಟು ನೀವು ಸ್ಟಾರ್ ಮ್ಯಾಗ್ನೆಟ್ ಹಾಕ್ಕೊಂಡು ಬಿಟ್ಟರೆ ಇಡೀ ಎಂಥದ್ದೇ ಬೆನ್ಮೂಳೆ ನೋವಿದ್ರೂ ಕೂಡ ಅದು ನಿಮ್ಮ ಹಿಡಿತಕ್ಕೆ ಬರುತ್ತೆ ಅಂತ. ಇನ್ನು ಹೆಣ್ಣು ಮಕ್ಕಳ ಗಂಡು ಮಕ್ಕಳ ಜನನಾಂಗಗಳ ಒಂದು ಜಾಗೆ, ಅದಕ್ಕೆ ಸಂಬಂಧಿಸಿರುವ ನರಕೊಣೆಗಳು
ಈ ಭಾಗದಲ್ಲಿ ಇರ್ತವೆ. ಈ ಮುಟ್ಟು ಸಮಸ್ಯೆನಲ್ಲಿ ನೋವು ಬರುತ್ತೆ, ಸುಸ್ತು, ಆಯಾಸ ಅಲ್ವಾ? ಅಂಥ ಟೈಮ್ನಲ್ಲಿ ಈ ಭಾಗದಲ್ಲಿ ನಾವು ಪ್ರೆಸ್ ಮಾಡೋದು ಅಥವಾ ಸ್ಟಾರ್ ಮ್ಯಾಗ್ನೆಟ್ನ ಹಾಕಿಕೊಳ್ಳೋದ್ರಿಂದ ಮುಟ್ಟು ಸಮಯದ ನೋವು ಮುಂತಾದ ವಿಕಾರಗಳಿಂದ ನಮ್ಮನ್ನು ರಕ್ಷಣೆ ಮಾಡ್ಕೋಬೋದು. ಈಗ ನಮಗೆ ಬಹಳ ಜನರಿಗೆ ಗೊತ್ತಿಲ್ಲ. ನಮಗೆ ರಕ್ತನಾಳಗಳು ಗೊತ್ತು, ನರಗಳು ಗೊತ್ತು. ರಕ್ತನಾಳದಲ್ಲಿ ರಕ್ತ ಹರಿಯುತ್ತೆ, ಹಾಗೆ ಹರಿಬೇಕಾದ್ರೆ ಹೃದಯ ಅದನ್ನು ಪಂಪ್ ಮಾಡುತ್ತೆ, ಇದೆಲ್ಲ ಗೊತ್ತು ನಮಗೆ. ಆದರೆ ಒಳಗೆ ದುಗ್ಧರಸ ನಾಳಗಳು ಅಂತ ಇದ್ದಾವೆ. ಹೇಗೆ ರಕ್ತನಾಳಗಳು ದೇಹದ ತುಂಬ ಪಸರಿಸಿದಾವೋ ಹಾಗೆ ದುಗ್ಧರಸ ಗ್ರಂಥಿಗಳು ಮತ್ತು ನಾಳಗಳು ಪಸರಿಸಲ್ಪಟ್ಟಿವೆ. ಆ ನಾಳಗಳಲ್ಲಿ ಹಾಲ್ ರಸ ಹರಿಯುತ್ತೆ, ಅದಕ್ಕೆ ದುಗ್ಧರಸ, ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಕರೀತಾರೆ ಇದನ್ನು, ಲಿಂಫ್ ನೋಡ್ಸ್ ಅಂತ. ಅದು ನಮ್ಮ ದೇಹದ ರೋಗ ಪ್ರತಿರೋಧಕ ಶಕ್ತಿಯನ್ನು ಕಾಪಾಡೋದಕ್ಕೆ ದೇಹದ ತುಂಬ ಹರಿತಾ ಇರಬೇಕದು. ಅದನ್ನು ಹರಿಸೋದಕ್ಕೆ ರಕ್ತನಾಳಗಳಲ್ಲಿ ರಕ್ತ ಹರಿಯೋದಕ್ಕೆ ಹೃದಯ ಇದೆ ಅಲ್ವಾ? ಆದರೆ ಈ ದುಗ್ಧರಸ ಹರಿಯೋದಕ್ಕೆ ಹೃದಯ ಥರ ಪಂಪ್ ಮಾಡೋ ಅಂತಹ ಯಾವುದೇ ಒಂದು ಯಂತ್ರ ಶರೀರದಲ್ಲಿ ಉಪಕರಣ ಇಲ್ಲ. ಹಾಗಾದರೆ ಅದು ಹರಿಬೇಕು, ಮೈ ತುಂಬ ಹರಿದಾಡ್ತಾನೆ ಇರಬೇಕು, ಎಲ್ಲೂ ನಿಂತ್ಕೋಬಾರ್ದು. ಹಾಗೆ ಆಗಬೇಕು ಅಂತಂದರೆ ಈ ಭಾಗ ಲಿಂಫ್ ನೋಡ್ ಇಲ್ಲಿ ಪ್ರೆಸ್ ಮಾಡ್ಕೋಬೇಕು. ಇದು ಲಿಂಫ್ಯಾಟಿಕ್ ಸಿಸ್ಟಮ್ಗೆ ಚೈತನ್ಯವನ್ನು ತಂದುಕೊಡುತ್ತೆ. ಯೋಗ, ವ್ಯಾಯಾಮ, ಉಸಿರಾಟದ ಅಭ್ಯಾಸಗಳು ಈ ಎಲ್ಲ ಸೂಕ್ಷ್ಮ ದುಗ್ಧರಸ ನಾಳಗಳಲ್ಲಿ ಕೆಲಸ ಸರಿಯಾಗಿ ಆಗಬೇಕು ಅಂತಂದರೆ ನಾವು ಈ ಅಭ್ಯಾಸಗಳನ್ನೆಲ್ಲ ರೂಢಿಸ್ಕೋಬೇಕು. ಜೊತೆಗೆ ಇಡೀ ಅಂಗೈನೆಲ್ಲ ಹೀಗೆ ಪಂಪಿಂಗ್ ಆ್ಯಕ್ಷನ್, ಒತ್ತೋದು ಬಿಡೋದು ನೋಡಿ, ಹೀಗೆ ಮಧ್ಯದಲ್ಲಿ ಒಂದು 3-4 ಬಾರಿ ಮಾಡಿ, ಆಮೇಲೆ ರೌಂಡ್ 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 ಮಾಡ್ತಾ ಬನ್ನಿ. ಹೀಗೆ 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 ಒತ್ತಿಕೊಳ್ಳುವಾಗ ನಿಮಗೆಲ್ಲಾದರೂ ಹಾ ಅಂತ ಜೀವಕ್ಕೆ ತಾಕೋ ಥರ ನೋವು ಹಾಗೆ ಅನಿಸಿದರೆ ನೀವು ಗಮನಿಸಿ. ಈ ಪುಸ್ತಕಿನಲ್ಲಿ ಚಿತ್ರ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಈ ಚಿತ್ರದಲ್ಲಿ ಎಲ್ಲಿ ದೇಹದ ಯಾವ ಭಾಗದ ಸಮಸ್ಯೆ ಅಂತ ನೀವು ಗೊತ್ತು ಮಾಡ್ಕೋಬೋದು. ನಿಮ್ಮ ಸಮಸ್ಯೆನ ಡಯಾಗ್ನೋಸ್ ಮಾಡ್ಬೋದು, ಹಾಗೆಯೇ ಕ್ಯೂರ್ ಮಾಡ್ಕೋಬೋದು. ಚೆನ್ನಾಗಿಲ್ವಾ? ನಾವು ಡಯಾಗ್ನೋಸಿಸು ಅಂತ ಕ್ಲಿನಿಕಲ್ ಲ್ಯಾಬ್ರೋಟ್ರಿಗೆಲ್ಲ ಹೋಗ್ತೀವಿ. ಅದಕ್ಕೂ ಮೊದಲು ನಮ್ಮನ್ನು ನಾವೇ, ನಮ್ಮ ಸಮಸ್ಯೆಗಳನ್ನ ನಾವೇ ಕಂಡುಹಿಡಿಬೋದು ಮತ್ತು ಆ ಸಮಸ್ಯೆನ ಇದರಿಂದ ಪರಿಹಾರ ಕೂಡ ಮಾಡ್ಕೊಳ್ಬಹುದು ಅಂತ. ಈ ವಿದ್ಯೆ ಪ್ರತಿಯೊಬ್ಬ ತಾಯಿಗೂ ಗೊತ್ತಿದ್ದರೆ ಇಡೀ ಮನೆಯೆಲ್ಲ ಆರೋಗ್ಯವಾಗಿರುತ್ತೆ. ಮಕ್ಕಳಿಗಂತೂ ನನ್ನ ಪ್ರಕಾರ ಹೆಣ್ಣು ಮಕ್ಕಳು ಮತ್ತು ಸಣ್ಣ ಮಕ್ಕಳಿಗೆ ಯಾವುದೇ ಮಾತ್ರೆ ಔಷಧಿಯ ಅವಶ್ಯಕತೆ ಇಲ್ಲ. ಈ ವಿದ್ಯೆ ಗೊತ್ತಿದ್ದರೆ ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ಅಂಗೈನಲ್ಲಿಯೇ ನೀವು ಪರಿಹಾರವನ್ನು ಕಂಡ್ಕೋಬಹುದು. ಇಲ್ಲಿ ನಿಮ್ಮ ನಾಭಿ ಕೇಂದ್ರ ಇದೆ. ಒಂದು ವಿಷಯ ಹೇಳ್ತೀನಿ ನಿಮಗೆ, ನಮಗೆ ಬರೀ ಭೌತ ಶರೀರ ಇಲ್ಲ. ನಾವು ಅಂದ್ಕೊಂಡಿದ್ದೀವಿ ಇದಿಷ್ಟೇ ಅಂತ, ಅಲ್ಲ. ಈ ದೇಹದ ಜೊತೆಗೆ ಪ್ರಾಣ ಶರೀರ ಇದೆ. ನಿಜವಾದ ಅಂಗಾಂಗಗಳೆಲ್ಲ ಆ ಪ್ರಾಣ ಶರೀರದಲ್ಲೇ ಇದ್ದಾವೆ. ಅದರ ಪ್ರತಿಬಿಂಬ ಈ ಸ್ಥೂಲ ದೇಹದಲ್ಲಿ ನಮಗೆ ಕಾಣಿಸೋದು ನೋಡಿ. ನಾವು ಕನ್ನಡಿ ಮುಂದೆ ನಿಂತ್ಕೋತೀವಿ, ನಿಂತ್ಕೊಂಡ್ಬಿಟ್ಟು ನಮ್ಮ ಮುಖನ ನೋಡ್ಕೋತೀವಲ್ವಾ, ಆ ಕನ್ನಡಿನಲ್ಲಿ ನಮ್ಮ ಪ್ರತಿಬಿಂಬ ಕಾಣಿಸುತ್ತೆ. ಅಲ್ಲಿ ಏನಾದರೂ ಓರೆಕೋರೆಗಳಿದೆ ಸರಿಪಡಿಸ್ಕೋಬೇಕು ಅಂತ ಅಂದಾಗ ನಾನು ಕನ್ನಡಿ ಒಳಗಿರೋ ಪ್ರತಿಬಿಂಬಕ್ಕೆ ಮೇಕಪ್ ಮಾಡ್ತೀನೋ ಅಥವಾ ನನ್ನ ಮುಖಕ್ಕೆ ಮಾಡ್ಕೊಳ್ತೀನೋ ಹೇಳಿ? ನನ್ನ ಮುಖಕ್ಕೆ ತಾನೇ ನಾನು ಮೇಕಪ್ ಮಾಡ್ಕೊಳ್ಳೋದು. ಹಾಗೆಯೇ ಈ ದೇಹದಲ್ಲಿ ಏನಾದರೂ ವ್ಯತ್ಯಾಸ ಆದರೆ
ನಾನು ಸರಿಪಡಿಸ್ಕೊಳ್ಬೇಕಾಗಿದ್ದು ಪ್ರಾಣ ಶರೀರದಲ್ಲಿಯೋ ಅಥವಾ ಈ ಭೌತ ದೇಹದಲ್ಲಿಯೋ? ದಯಮಾಡಿ ನಮ್ಮ ನಿಜವಾದ ಅಂಗಾಂಗಗಳೆಲ್ಲ ಇರುವುದು ಪ್ರಾಣ ಶರೀರದಲ್ಲಿ. ನಾವು ಪ್ರಾಣ ಶರೀರದಲ್ಲಿ ಸರಿಪಡಿಸ್ಕೊಳ್ಬೇಕೇ ವಿನಃ ಈ ಭೌತ ದೇಹಕ್ಕೆ ನಾವು ಕೈ ಹಾಕಬಾರ್ದು. ಯಾವ ಥರ ಕನ್ನಡಿಯನ್ನು ಶುದ್ಧವಾಗಿರಿಸ್ತೀವಿ ಅಲ್ವಾ? ಶುದ್ಧವಾಗಿರುವಾಗ, ಸ್ವಚ್ಛವಾಗಿರುವಾಗ ಪ್ರತಿಬಿಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಈ ಭೌತ ಶರೀರದ ಜೊತೆಗೆ ಏನಾದರೂ ನಮ್ಮ ಕೆಲಸ ಇದ್ದರೆ ಒಂದು ಶುದ್ಧವಾಗಿರಿಸಿಕೊಳ್ಳುವುದು, ಸ್ವಚ್ಛವಾಗಿರಿಸಿಕೊಳ್ಳುವುದು ಅಷ್ಟೇ ಕೆಲಸ ಇರೋದು. ಮಿಕ್ಕಂತೆ ಉಪಚಾರ, ಚಿಕಿತ್ಸೆ ಎಲ್ಲವೂ ಪ್ರಾಣಕ್ಕೇನೆ. ಇದು ನಮ್ಮ ಯೋಗಮಯ ಜೀವನ ಒತ್ತು ಕೊಟ್ಟು ಹೇಳುತ್ತೆ. ಇನ್ನು ನಮ್ಮ ವೈದ್ಯ ವಿಜ್ಞಾನದಲ್ಲಿ ಇದಕ್ಕೆ ಒತ್ತು ಕೊಡುವಂತಹ ಒಂದು ಸಿಲೆಬಸ್ ಆಗಲಿ, ಒಂದು ಕಲಿಕೆಯ ವ್ಯವಸ್ಥೆ ಆಗಲಿ ನಮಗೆ ಕಂಡುಬರೋದಿಲ್ಲ. ಅದು ನಮ್ಮ ದೌರ್ಭಾಗ್ಯ ಅಂತ ಹೇಳ್ಬೋದು. ನಮ್ಮ ಸಾಂಸ್ಕೃತಿಕ ಪರಂಪರೆಯಲ್ಲಿ ನಮ್ಮ ಪಾರಂಪರಿಕ ವೈದ್ಯರು ಒತ್ತು ಕೊಡೋದು ಪ್ರಾಣಿಕ ಶರೀರಕ್ಕೆ. ನಮ್ಮ ಪ್ರಾಣಮಯ ಕೋಶದಲ್ಲಿ ನಿಜವಾದ ಅಂಗಾಂಗಗಳು ವಾಸವಾಗಿವೆ. ಆ ಪ್ರಾಣ ಶಕ್ತಿಯ ಏರಿಳಿತವನ್ನು ನಾವು ಗೊತ್ತು ಮಾಡಿಕೊಂಡು ಅದು ಹರಿಯೋದಕ್ಕೆ ದಾರಿ ಮಾಡಿಕೊಟ್ರೆ, ಸುಗಮ ಮಾಡಿಕೊಟ್ರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ. ಅದಕ್ಕೆ ನರಚೇತನ, ನರಗಳನ್ನು ಚೈತನ್ಯಗೊಳಿಸುವ ಮೂಲಕ ಇಲ್ಲಿ ಅಕ್ಯುಪ್ರೆಷರ್ನಲ್ಲಿ ನಾವು ಕೆಲಸ ಮಾಡಿಸ್ಕೊಳ್ತೇವೆ. ಇಲ್ಲಿ ನೋಡಿ, ನಮಗೆ ಭೌತ ಶರೀರ ಇದೆ, ಪ್ರಾಣ ಶರೀರ ಇದೆ, ಮನೋ ಶರೀರ ಇದೆ. ಅದೇ ರೀತಿ ನಮಗೊಂದು ಭಾವನಾತ್ಮಕ ಪ್ರಪಂಚ ಇದೆ. ಹೇಗೆ ನಾವು ಇಂಟೆಲೆಕ್ಚುವಲ್ ಕೋಶಂಟ್ ಅಂತ ಹೇಳ್ತೀವಲ್ಲಪ್ಪ, ಸ್ಪಿರಿಚುವಲ್ ಕೋಶಂಟ್ ಅಂತ ಹೇಳ್ತೀವಲ್ಲಪ್ಪ, ಹಾಗೆ ನಮಗೊಂದು ಎಮೋಷ್ನಲ್ ಕೋಶಂಟ್ ಅಂತ ಇದೆ. ಭಾವನಾತ್ಮಕ ಜಗತ್ತು, ಅದು ನಮ್ಮ ಅಸ್ಮಿತೆಗೆ ಸಂಬಂಧಿಸಿರೋದು. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ನಾವೆಲ್ಲರೂ ಒಂದೇ ಜಗತ್ತಲ್ಲೇ ವಾಸ ಮಾಡ್ತಾ ಇದ್ದೀವಿ. ಅದೇ ಭೂಮಿ, ಅದೇ ನೀರು, ಅದೇ ಗಾಳಿ, ಅದೇ ಜನ, ಹೌದಾ? ಆದರೆ ಎಲ್ಲರಿಗೂ ಒಂದೇ ಪರಿಣಾಮ ಇರೋದಿಲ್ಲ. ಒಬ್ಬರಿಗೆ ಸುಖದ ಅನುಭವ ಆಗುತ್ತೆ, ಇನ್ನೊಬ್ಬರಿಗೆ ಕಷ್ಟದ ಅನುಭವ ಆಗುತ್ತೆ. ಒಬ್ಬರಿಗೆ ಸುಖ ಅನಿಸಿದ್ದು ಇನ್ನೊಬ್ಬರಿಗೆ ಕಷ್ಟ ಅನಿಸುತ್ತೆ, ಹೌದಲ್ಲೇನಪ್ಪ? ಹಾಗಾದರೆ ಇದು ಯಾವುದರ ಕಾರಣ ಅಂತಂದರೆ ನಮ್ಮ ಭಾವನಾತ್ಮಕ ಪ್ರಪಂಚವೇ ಅದಕ್ಕೆ ಕಾರಣ. ಯಾವುದೇ ಕಾರಣಕ್ಕೂ ನಮ್ಮ ಭಾವನಾ ಪ್ರಪಂಚ ಅದು ಪೆಟ್ಟು ತಿನ್ನದಂತೆ ನಾವು ನೋಡ್ಕೊಳ್ಬೇಕು. ಹಾಗಾದರೆ ನಮ್ಮ ಭಾವನಾ ಪ್ರಪಂಚದಲ್ಲಿ ಏರುಪೇರಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಇಲ್ಲಿ ನೋಡಿ, ಇವೆರಡು ಗೆರೆಗಳಿದೆಯಲ್ಲಪ್ಪ, ಹೀಗೆ ಸೇರಿಸಿ ಈ ಕಿರು ಬೆರಳಿನ ಈ ಎರಡು ಗೆರೆಗಳು ಸರಿಯಾಗಿ ಸೇರ್ತಾವ ಅಂತ ನೋಡ್ಕೊಳ್ಳಿ. ಒಂದು ಕೂದಲೆಳೆಯಷ್ಟು ವ್ಯತ್ಯಾಸ ಇದ್ದರೂ ಕೂಡ ನಿಮ್ಮ ಭಾವನಾತ್ಮಕ ಪ್ರಪಂಚಕ್ಕೆ ಪೆಟ್ಟು ಬಿದ್ದಿದೆ ಅಂತ ತಿಳ್ಕೊಳ್ಬೇಕು. ಅದನ್ನು ಸರಿಪಡಿಸೋದಕ್ಕೆ ಈ ನಾಭಿ ಕೇಂದ್ರಕ್ಕೆ ಪ್ರೆಸ್ ಮಾಡೋದ್ರಿಂದ ಅದು ಸರಿಯಾಗತ್ತೆ. ಅದೇ ರೀತಿ ಅನೇಕ ಉಪಾಯಗಳಿವೆ, ತಂತ್ರಗಳಿವೆ. ನಮ್ಮ ಯೋಗಮಯ ಜೀವನ ಕಾರ್ಯಾಗಾರದಲ್ಲಿ ನಿಮಗೆ ಅದನ್ನು ಕಲಿಸಿಕೊಡಲಾಗತ್ತೆ. ನೀವು ಸಂಪರ್ಕಿಸಬಹುದು, ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬಹುದು. ನಿಮ್ಗೆ ಯಾವ ಸಮಸ್ಯೆ ಇಲ್ಲ ಅಂದರೂ ಕೂಡ 2 ಅಂಗೈ 2 ಅಂಗಾಲುಗಳಿಗೆ 1 ನಿಮಿಷ ಈ ಥರ ಅಕ್ಯುಪ್ರೆಷರ್ ಮಾಡ್ಕೊಂಡ್ಬಿಟ್ಟು ಮಲ್ಕೊಳ್ಳಿ. ಎದ್ದ ತಕ್ಷಣ ಮಾಡ್ಕೊಳ್ಳಿ. ಅದರಿಂದ ಆವತ್ತಿನದ ನೀವು ಹೊರಗೆ ಹಾಕ್ತೀರಾ. ಯಾವುದೇ ದೋಷಗಳು ನಿಮ್ಮೊಳಗೆ ಪ್ರವೇಶ ಮಾಡಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಇದರಿಂದಲೇ ಪರಿಹಾರ ಕೂಡ ನಿಮಗೆ ಸಿಕ್ಕತ್ತೆ.